ಇನ್ನು ರಾಜ್ಯ ಸರ್ಕಾರ ನಡೆಸಿದ ಜಾತಿ ಗಣತಿಗೆ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಮರು ಸಮೀಕ್ಷೆಗೆ ಸರ್ಕಾರ ನಿರ್ಧರಿಸಿದೆ. ಇನ್ನು ಇತ್ತ ಕೇಂದ್ರ ಸರ್ಕಾರದ ಸಹ ಜನಗಣತಿ ಜೊತೆಗೆ ಜಾತಿ ಗಣತಿ ಮಾಡೋದಾಗಿ ಹೇಳ್ತಾ ಇರೋದ್ರಿಂದ ಎಚ್ಚೆತ್ತ ವೀರಶೈವ ಲಿಂಗಾಯತ ಸಮುದಾಯ ಇವತ್ತು ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾದ ವೀರಶೈವ ಲಿಂಗಾಯತರು. ದಶಕಗಳ ಬಳಿಕ ಒಂದಾದ ಪಂಚಪೀಠ ಶ್ರೀಗಳು. ರಾಜ್ಯದಲ್ಲಿ ಜಾತಿ ಜ್ವಾಲೆ ಇನ್ನೂ ಆರುತ್ತಿಲ್ಲ. ಈಗಾಗಲೇ ಜಾತಿ ಗಣತಿ ಮರು ಸಮೀಕ್ಷೆಗೆ ಸರ್ಕಾರ ಮುಂದಾಗಿದೆ. ಜಾತಿ ಗಣತಿಗೆ ಪ್ರಬಲ ಸಮುದಾಯಗಳೇ ತೀವ್ರ ವಿರೋಧ ವ್ಯಕ್ತಪಡಿಸಿದ್ವು. ಅದರಲ್ಲೂ ಲಿಂಗಾಯತ ಸಮುದಾಯ ಆರಂಭದಿಂದಲೂ ಜಾತಿ ಗಣತಿ ವರದಿ ವಿರುದ್ಧವಾಗಿದೆ. ಇದೀಗ ವೀರಶೈವ ಲಿಂಗಾಯತ ಮಹಾಸಭಾ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ದಾವಣಗೆರೆಯ ಅಭಿನವ ರೇಣುಕಾ ಮಂದಿರದಲ್ಲಿ ಇಂದು ಮತ್ತು ನಾಳೆ ವೀರಶೈವ ಪಂಚಾಚಾರ್ಯ ಶಿವಾಚಾರ್ಯರ ಶೃಂಗ ಸಮ್ಮೇಳನ ನಡೆಯಲಿದೆ. ವಿಶೇಷ ಅಂದ್ರೆ 15 ವರ್ಷಗಳ ಬಳಿಕ ಒಂದೇ ವೇದಿಕೆಯಲ್ಲಿ ಪಂಚಪೀಠ ಶ್ರೀಗಳು ಕಾಣಿಸಿಕೊಳ್ತಿದ್ದಾರೆ. ರಂಭಾಪುರಿ, ಉಜ್ಜಯಿನಿ, ಕೇದಾರ, ಶ್ರೀಶೈಲ, ಕಾಶಿ ಜಗದ್ಗುರುಗಳು ತಮ್ಮ ವೈಮನಸ್ಸು ಮರೆತು ಒಂದಾಗಿದ್ದಾರೆ. ಪಂಚಪೀಠಗಳ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುವ ಕಾರ್ಯಕ್ರಮವನ್ನ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಉದ್ಘಾಟಿಸಲಿದ್ದಾರೆ. ವಿವಿಧ ರಾಜ್ಯಗಳಿಂದ 500ಕ್ಕೂ ಹೆಚ್ಚು ಸ್ವಾಮೀಜಿಗಳು ಭಾಗಿ. ಈ ಶೃಂಗ ಸಮ್ಮೇಳನಕ್ಕೆ ವಿವಿಧ ರಾಜ್ಯಗಳಿಂದ 500ಕ್ಕೂ ಹೆಚ್ಚು ಸ್ವಾಮೀಜಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಮಾಜಿ ಸಿಎಂಗಳಾದ ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಸಚಿವರಾದ ಎಸ್ ಮಲ್ಲಿಕಾರ್ಜುನ, ಈಶ್ವರ್ ಖಂಡ್ರೆ, ವಿಜಯೇಂದ್ರ ಸೇರಿ ಅನೇಕರು ಭಾಗಿಯಾಗಲಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ಗೋವಾ, ಉತ್ತರಾಂಚಲ, ಉತ್ತರ ಪ್ರದೇಶ ರಾಜ್ಯಗಳಿಂದ ಸುಮಾರು 500ಕ್ಕೂ ಮಿಕ್ಕಿ ಮಠಾಧೀಶರು ಇದರಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯದ ಸುಮಾರು 100 ಒಳಪಂಗಡಗಳಿವೆ. ಆ ಎಲ್ಲ ಒಳಪಂಗಡದ ಸಮುದಾಯದ ಜನರು ಜಾತಿ ಗಣತಿಯಲ್ಲಿ ವೀರಶೈವ ಲಿಂಗಾಯತರೆಂದು ಬರೆಸಬೇಕು ಅನ್ನುವಂಥ ಒಂದು ತೀರ್ಮಾನ ಪಂಚಪೀಠಾಧೀಶರು ನಿರ್ಣಯ ಕೈಗೊಳ್ಳುವಂಥದ್ದಿದೆ. ವೀರಶೈವ ಲಿಂಗಾಯತ ಸಮುದಾಯದ ಗುರು ಪರಂಪರೆ ಹಾಗೂ ವಿರಕ್ತ ಪರಂಪರೆಯ ಮಠಾಧೀಶರನ್ನು ಸೇರಿಸಿ ಮತ್ತೊಂದು ಧರ್ಮ ಸಮ್ಮೇಳನ ನಡೆಯುವ ಸಾಧ್ಯತೆ ಇದೆ. ಈ ಕುರಿತು ಅಖಿಲ ಭಾರತ ವೀರಶೈವ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ನಿರ್ಣಯ ಕೈಗೊಳ್ಳುವ ನಿರೀಕ್ಷೆ ಇದೆ. ಈ ಅಕ್ಟೋಬರ್ ತಿಂಗಳಲ್ಲಿ ನಾವು ಇಡೀ ರಾಜ್ಯದ ಮಟ್ಟದ ಎಲ್ಲ ಒಂದು ಸಮಾವೇಶವನ್ನು ಮಾಡ್ತೀವಿ ನಮ್ಮ ರಾಜ್ಯಾಧ್ಯಕ್ಷ ಮೂಲಕ. ಮುಂದಿನ ಕಾಲಂನಲ್ಲಿ ಏನು ಬರೆಸಬೇಕು ಅಂತ ಬಹಳ ಮುಖ್ಯ ಅಂತಂದ್ರೆ ಅದಕ್ಕೆ ನಮ್ಮ ಪೀಠದ ಹೆಸರೇ ವೀರಶೈವ ಲಿಂಗಾಯತ. ಅದು ವಿರಕ್ತ ಪರಂಪರೆ ಮಠಾಧೀಶರಿರಲಿ, ಗುರು ಪರಂಪರೆ ಮಠಾಧೀಶರಿರಲಿ, ಎಲ್ಲ ಒಳಪಂಗಡದ ನಾವೆಲ್ಲ ಒಂದೊಂದಾಗ ರಾಜಕೀಯವಾಗಿ, ಸಾಮಾಜಿಕವಾಗಿ ಈ ಸಮುದಾಯಕ್ಕೆ ಭವಿಷ್ಯವಿದೆ. ವೀರಶೈವ ಲಿಂಗಾಯತರು ಮತ್ತೆ ಶಕ್ತಿ ಪ್ರದರ್ಶನಕ್ಕೆ ಮುನ್ನುಡಿ ಬರೆಯಲು ಸಜ್ಜಾಗಿದ್ದಾರೆ. 2 ದಿನದ ಸಮ್ಮೇಳನ ಸಮುದಾಯದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೋ ಕಾದು ನೋಡಬೇಕು. ಅಖಿಲ ಭಾರತ ವೀರಶೈವ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪರವರ ಆಶಯದಂತೆ 15 ವರ್ಷಗಳ ಬಳಿಕ ಪಂಚಪೀಠಗಳ ಜಗದ್ಗುರುಗಳು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಜಾತಿ ಜನಗಣತಿ ಹೊಸ್ತಿಲಲ್ಲಿ ಈ ಶೃಂಗ ಸಮ್ಮೇಳನ ಒಂದು ರೀತಿ ಮಹತ್ವ ಪಡೆದುಕೊಂಡಿರುವಂಥದ್ದು. ಗುರು ಪರಂಪರೆ ಮತ್ತು ವಿರಕ್ತ ಪರಂಪರೆಯ ಮಠಾಧೀಶರು ಎಲ್ಲರೂ ಸಹ ಒಂದೇ ವೇದಿಕೆಗೆ ಬರ್ತಾರ. ಈ ಜಾತಿ ಗಣತಿ ಕಾಲಂನಲ್ಲಿ ಏನು ಬರೀಬೇಕು, ವೀರಶೈವ ಲಿಂಗಾಯತ ಬರೀಬೇಕಾ, ಲಿಂಗಾಯತ ಅಂತ ಬರೀಬೇಕಾ ಎಂಬ ಬಗ್ಗೆ ನಿರ್ಣಯ ಕೈಗೊಳ್ಳುವಲ್ಲಿ ವೀರಶೈವ ಮಹಾಸಭಾ ಸಫಲವಾಗುತ್ತಾ ಎಂಬುದನ್ನು ಕಾದು ನೋಡಬೇಕು. ಕ್ಯಾಮ್ರಾಮನ್ ಕಿರಣ್ ಜೊತೆ ಮಾಂತೇಶ್ ಕುರ್ಬೇಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.